ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಾಲ ಮನ್ನಾಕ್ಕಾಗಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಡಿಸಿ ಕಚೇರಿಯ ಮುಂಭಾಗ ರೈತರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲ ತಾಂಡವವಾಡ್ತಾ ಇದೆ, ರೈತರಿಗೆ ಬೆಳೆ ಇಲ್ಲ, ಸೊ ಹಾಗಾಗಿ ಸಾಲ ಮನ್ನಾ ಮಾಡಿ ಅಂತ ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಎಲ್ಲ ನಡೆದಿದೆ ನೋಡಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ರಾಜ್ಯದಲ್ಲಿ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿದೆ, ದೊಡ್ಡ ದೊಡ್ಡ ಈ ಥರ ಪ್ರತಿಭಟನೆಗಳು ಇದು ಯಾವುದೂ ನಡೆಯೋ ಹಾಗಿಲ್ಲ, ಆದರೂ ಕೂಡ ಇಷ್ಟು ಜನ ಸೇರಿದ್ದಾರೆ. ಇದು ಎಲೆಕ್ಷನ್ ಟೈಮ್ನಲ್ಲೇ ಇದು ಈಡೇರಿಸ್ಕೊಂಡ್ಬಿಡ್ಬೇಕು ಅಂತಕ್ಕಂಥ ಲೆಕ್ಕಾಚಾರನ ಹೇಗೆ? ಕಳೆದ 2-3 ವಾರಗಳಿಂದ ಒಂದಿಷ್ಟು ರೈತರು ಬರ್ತಾ ಇದ್ರು, ಸಂಧಾನಗಳನ್ನು ಮಾಡ್ತಾರೆ, ಸಭೆಗಳನ್ನು ಮಾಡ್ತಾ ಇದ್ರು. ಈ ತರ ನಮ್ಗೆ ಬರ ಆಗಿದೆ, ಬರ ಪರಿಹಾರ ಕೊಡಬೇಕು, ಹಾಗೆ ಜೊತೆಗೆ ನಂತರ ನೀರಿನ ವ್ಯವಸ್ಥೆ ಸೌಕರ್ಯಗಳನ್ನು ಮಾಡಬೇಕು ಹಾಗೆ ಅಂತ. ಆದ್ರೆ ಜಿಲ್ಲಾಡಳಿತ ಮತ್ತೆ ಬೆಳಗಾವಿ ಜಿಲ್ಲಾಡಳಿತ ಒಂದಿಷ್ಟು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ. ಹಾಗಾಗಿ ಇವತ್ತು ಒಂದಿಷ್ಟು ಜನ ಸೇರಿ ಒಂದಿಷ್ಟು ಪ್ರತಿಭಟನೆಯನ್ನ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮತ್ತೆ ಚನ್ನಮ್ಮ ಸರ್ಕಲ್ ಮಾಡಿರುವಂತದ್ದು. ಅರವಿಂದ್, ಓಕೆ, ಬಟ್ ಸರ್ಕಾರದ ವಿರುದ್ಧ ಪ್ರತಿಭಟನೆನಾ ಹೇಗೆ ಇದು? ಅದು ಪೂರ್ಣ ಸರ್ಕಾರದ ವಿರುದ್ಧ. ಬೆಳಗಾವಿ ಜಿಲ್ಲಾಡಳಿತ ಜೊತೆಗೆ ಏನಂದ್ರೆ ಸರ್ಕಾರದ ವಿರುದ್ಧ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ, ಬಹಳಷ್ಟು ಕಡೆ ಬರ ಪರಿಹಾರ ಕೊಡ್ತಾ ಇಲ್ಲ. ಜೊತೆಗೆ ಏನಂತಂದ್ರೆ ಒಂದಿಷ್ಟು ಫೋಡರ್ ಬ್ಯಾಂಕ್ ಅನ್ನ ಮಾಡ್ಬೇಕಾಗಿತ್ತು, ಫೋಡರ್ ಬ್ಯಾಂಕ್ ಕೂಡ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ದನ ಕರುಗಳಿಗೆ ಮೇವುಗಳಿಗೆ ನೀರಿಲ್ಲ ಮತ್ತೆ ಮೇವು ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಸಹಜ, ಪಾಪ ರೈತರ ಕಷ್ಟ ಯಾರಿಗೆ ಗೊತ್ತು, ಯಾರು ಕೇಳ್ತಾರೆ? ಎಲೆಕ್ಷನ್ ಬ್ಯುಸಿನಲ್ಲಿ ಇದ್ದಾರೆ ಎಲ್ಲರೂ. ನಮ್ಮ ಅಭ್ಯರ್ಥಿ ಗೆಲ್ಸಿ, ರೈತರನ್ನ ಕಷ್ಟನ ಕೇಳೋರು ಯಾರು? ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆಂದರೆ ಹಿಂದೆಂದು ಕಂಡು ಕೇಳರಿಯದಷ್ಟು ಬರಗಾಲ ಈ ಸರ್ತಿ, ಯಾವ ಜಿಲ್ಲೆಯ ರೈತರಿಗೂ ಬೆಳೆ ಕೈ ಹತ್ತಿಲ್ಲ. ಹೀಗಿರಬೇಕಾದ್ರೆ ಸಾಲದ ಜೊತೆಗೆ ಬಡ್ಡಿ ಎಲ್ಲನೂ ಕಟ್ಟಬೇಕು ಅಂತ ಬ್ಯಾಂಕ್ನವರು ಪ್ರೆಷರ್ ಹಾಕ್ತಾ ಇದ್ದಾರೆ. ಹಾಗಾಗಿ ಸಾಲವನ್ನು ಮನ್ನಾ ಮಾಡಿ ಅಂತ ರೈತರೆಲ್ಲರೂ ಕೂಡ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದು ಕೇವಲ ಬೆಳಗಾವಿ ಅಂತಲೇ ಅಲ್ಲ, ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಗಳಲ್ಲೂ ರೈತರ ಪರಿಸ್ಥಿತಿ ಹೀಗೇ ಇದೆ. ಹಬ್ಬ ಅಂದರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ಬೋದು, ಮನವಿ ಪತ್ರವನ್ನು ಸ್ವೀಕರಿಸ್ಬೋದು, ಮನವಿ ಪತ್ರವನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೋದು. ತೀರ್ಮಾನ ತಗೋಬೇಕಾಗಿರೋದು ಸರ್ಕಾರ.
ದೊಡ್ಡ ಮಟ್ಟದಲ್ಲಿ ರೈತರು ಪ್ರೊಟೆಸ್ಟನ್ನು ಮಾಡಿದ್ದಾರೆ ಬೆಳಗಾವಿನಲ್ಲಿ. ರೈತರ ಸಾಲ ಮನ್ನಾ ಮಾಡಿ ರೈತರ ಕಷ್ಟವನ್ನು ಕೇಳೋರು ಯಾರು ಅಂತ. ಚುನಾವಣೆ ಘೋಷಣೆ ಆಗಿದೆ, ಎಲ್ಲರೂ ಕೂಡ ಪ್ರಚಾರ ಅದು ಇದು ಎಲ್ಲ ಬ್ಯುಸಿ ಸರ್ಕಾರದ ಕಡೆಯಿಂದ ಅಥವಾ ವಿಪಕ್ಷಗಳ ಕಡೆಯಿಂದ. ನಮ್ಮ ಸಪೋರ್ಟ್ ಯಾರು? ವಿಪಕ್ಷಗಳು ಕೂಡ ಬರ್ತಾ ಇಲ್ಲ. ಹಾಗಾಗಿ ಅವರೇ ಹೋರಾಟಕ್ಕೆ ಮುಂದಾಗಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿ, ನಮ್ಮ ಕೈಯಲ್ಲಿ ದುಡ್ಡು ಕಟ್ಟಕ್ಕಾಗಲ್ಲ ಅಂತ. ಮಹಿಳೆಯರೂ ಸೇರಿದಂತೆ, ರೈತ ಮಹಿಳೆಯರೂ ಸೇರಿದಂತೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು DC ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳು ಇವರ ಅಹವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಅವರು ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಬರಲ್ಲ, ಸರ್ಕಾರ ತೀರ್ಮಾನ ತಗೋಬೇಕು. ಬಟ್ ಸರ್ಕಾರದಲ್ಲಿ ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಸಚಿವರುಗಳು ಎಲ್ಲರೂ ಕೂಡ ಅವರವರ ಕ್ಷೇತ್ರ, ಅವರವರ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳುವಂತಹ ಬ್ಯುಸಿನಲ್ಲಿದ್ದಾರೆ. ವಿಪಕ್ಷದವ್ರನ್ನೂ ಮಾತಾಡ್ಸೋಕ್ಕಿಲ್ಲ. JDS ಮತ್ತು BJPಯನ್ನೂ ಕೇಳೋ ಹಾಗಿಲ್ಲ. ಅದಕ್ಕೆ ಪಾಪ ಇನ್ನೆಲ್ಲಿ ಹೋಗ್ಬೇಕು ರೈತರು? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ